ಎಲ್ರಿಗೂ ನಮಸ್ತೆ. ಈ ಒಂದು ವಿಡಿಯೋದಲ್ಲಿ ನಾವು ಶಾಲಾ ಮುಖ್ಯೋಪಾಧ್ಯಾಯರು ಹಾಗೂ ಶಾಲೆಯಲ್ಲಿರುವಂಥ ನೋಡಲ್ ಆಫೀಸರ್, ಇನ್ಸ್ಟಿಟ್ಯೂಟ್ ನೋಡಲ್ ಆಫೀಸರ್ ಹೇಗೆ NSPಯಲ್ಲಿ ಮಕ್ಕಳ ಅಪ್ಲಿಕೇಶನ್ನ ವೆರಿಫೈ ಮಾಡಬೇಕು ಅಂತ ತಿಳಿದುಕೊಳ್ಳೋಣ. ಇದರಲ್ಲಿ ಭಾಳ ಹಂತಗಳುಂಟು. ಮೊದಲನೇ ಹಂತ ಬಂದು ಮಗು ಅಥವಾ ಮಕ್ಕಳೇನು ಮಾಡ್ತಾರೆ, ಆನ್ಲೈನಲ್ಲಿ ಅಪ್ಲಿಕೇಶನ್ನ ಹಾಕ್ತಾರೆ. ಅವರು ಒಂದು ಸೈಬರ್ ಸೆಂಟ್ರಲ್ಲಿಯಾ, ಇಲ್ಲ ಅಂತ ಹೇಳಿದರೆ ಅವರ ಮೊಬೈಲಲ್ಲಿ, ಇಲ್ಲ ಅಂತ ಹೇಳಿದರೆ ಲ್ಯಾಪ್ಟಾಪ್ ಥ್ರೂ ಅಪ್ಲಿಕೇಶನ್ ಆನ್ಲೈನಲ್ಲಿ ಹಾಕ್ತಾರೆ. ಎರಡನೇ ಹಂತ ಬಂದು ಆ ಅಪ್ಲಿಕೇಶನ್ ಕನ್ಸರ್ನ್ಡ್ ಶಾಲೆಗೆ ಫಾರ್ವರ್ಡ್ ಆಗ್ತದೆ. ಇದೆಲ್ಲ ಫಾರ್ವರ್ಡ್ ಆಗೋದು ಡೈಸ್ ಕೋಡ್ ಮುಖಾಂತರ. ಅವರ ಶಾಲೆಯ ಡೈಸ್ ಕೋಡನ್ನು ಹಾಕಿರ್ತಾರೆ. ಹಾಗಾಗಿ ಆ ಒಂದು ಅಪ್ಲಿಕೇಶನ್ ಇದೆ, ಆ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರ ಲಾಗಿನ್ನಿಗೆ ಹಾಗೂ ಆ ಶಾಲೆಯ ನೋಡಲ್ ಆಫೀಸರ್ ಲಾಗಿನ್ನಿಗೆ ಹೋಗ್ತದೆ. ಪ್ರತಿಯೊಂದು ಶಾಲೆಯಲ್ಲಿ ಕೂಡ 2 ಶಿಕ್ಷಕರನ್ನು ತೆಗೆದುಕೊಂಡು, ಅಂದರೆ ಒಬ್ಬರನ್ನ ಮುಖ್ಯೋಪಾಧ್ಯಾಯರು ಇರ್ತಾರೆ, ಅವರನ್ನು ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಟ್ ಅಂತ ಕರಿತೇವೆ. ಇನ್ನೊಬ್ಬರು ಇನ್ಸ್ಟಿಟ್ಯೂಟ್ ನೋಡಲ್ ಆಫೀಸರ್ ಆಗಿ ನೇಮಕ ಆಗಿರ್ತಾರೆ. ಇದರಲ್ಲಿ ಏನಂತ ಹೇಳಿದರೆ, ಕೆಲವೊಂದು ಶಾಲೆಗಳಲ್ಲಿ ಒಂದೇ ಒಂದು ಟೀಚರ್ ಇದ್ದರೆ, ಒಬ್ಬರೇ ಶಿಕ್ಷಕರಿದ್ದರೆ, ಅಂಥ ಸಂದರ್ಭಗಳಲ್ಲಿ ಆ ಒಂದು ಶಿಕ್ಷಕರೇ ಆ ಶಿಕ್ಷಕರಿಗೇ 2 ಲಾಗಿನ್ನ ಕೊಟ್ಟಿರ್ತಾರೆ. ಅವರಿಗೇ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಟ್ ಮಾಡಿರ್ತಾರೆ ಮತ್ತು ಅವರನ್ನೇ ಇನ್ಸ್ಟಿಟ್ಯೂಟ್ ನೋಡಲ್ ಆಫೀಸರ್ ಆಗಿ ಮಾಡಿರ್ತಾರೆ. ಈ ಒಂದು 2 ಲಾಗಿನ್ ಇರ್ತದೆ. ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಟ್ ಹತ್ರ ಒಂದು ಲಾಗಿನ್ ಇರ್ತದೆ ಮತ್ತು ಇನ್ಸ್ಟಿಟ್ಯೂಟ್ ನೋಡಲ್ ಆಫೀಸರ್ ಹತ್ರ ಒಂದು ಲಾಗಿನ್ ಇರ್ತದೆ. ಈ 2 ಲಾಗಿನ್ಗೆ ಕೂಡ ಯೂಸರ್ ID ಬಂದು ನಿಮ್ಮ ಶಾಲೆಯ ಡೈಸ್ ಕೋಡ್ ಇರ್ತದೆ ಅಥವಾ ಬೇರೆ ನಂಬರ್ ಸಾಧ್ಯತೆ ಇರ್ತದೆ. ಬಟ್ ಮ್ಯಾಕ್ಸಿಮಮ್ ಮೋಸ್ಟ್ ಆಫ್ ದಿ ಶಾಲೆಗಳಲ್ಲಿ ಶಾಲೆಯ ಯೂಸರ್ ID ಬಂದು ಡೈಸ್ ಕೋಡ್ ಆಗಿರ್ತದೆ. ಪಾಸ್ವರ್ಡ್ ಮಾತ್ರ ಬೇರೆ ಬೇರೆ ಇರ್ತದೆ. HOI ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಟಿಗೆ ಪಾಸ್ವರ್ಡ್ ಬೇರೆ ಇರ್ತದೆ, ಇನ್ಸ್ಟಿಟ್ಯೂಟ್ ನೋಡಲ್ ಆಫೀಸರ್ಗೆ ಪಾಸ್ವರ್ಡ್ ಬೇರೆ ಇರ್ತದೆ. ಈ ಒಂದು NSP ವೆರಿಫಿಕೇಷನ್ ಹೇಗೆ ಮಾಡೋದು ಇನ್ಸ್ಟಿಟ್ಯೂಟ್ ನೋಡಲ್ ಆಫೀಸರ್ ಮತ್ತು ಇನ್ಸ್ಟಿಟ್ಯೂಟ್ ನೋಡಲ್ ಆಫೀಸರ್ ಇದು ರೋಲ್ ಏನು ಅಂತ ತಿಳ್ಕೊಳ್ಳೋಣ. ಅಪ್ಲಿಕೇಶನ್ ಹಾಕೋದು ಮಕ್ಕಳು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ತಾರೆ. ಆ ಅಪ್ಲಿಕೇಶನ್ ಇನ್ಸ್ಟಿಟ್ಯೂಟ್ ನೋಡಲ್ ಆಫೀಸರ್ ಅವ್ರದ್ದು ಲಾಗಿನ್ನಿಗೆ ಬಂದಿರ್ತದೆ. ಅವರು ಲಾಗಿನ್ ಆಗಬೇಕಾಗ್ತದೆ, NSP ವೆಬ್ಸೈಟಲ್ಲಿ ಹೋಗಿ ಲಾಗಿನ್ ಆಗಬೇಕಾಗ್ತದೆ. ಲಾಗಿನ್ ಆದ ಮೇಲೆ ಅಲ್ಲಿ ಅವರ ಮಕ್ಕಳನ್ನು ನೋಡಬೇಕು, ಅವರ ಮಕ್ಕಳ ಅಪ್ಲಿಕೇಶನ್ ಅದರಲ್ಲಿ ಕಾಣಿಸ್ತದೆ. ಆ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಮಾಹಿತಿ ಇರ್ತದೆ, ಮಕ್ಕಳು ಆನ್ಲೈನಲ್ಲಿ ಅಪ್ಲೋಡ್ ಮಾಡಿರುವ ಎಲ್ಲ ಡಾಕ್ಯುಮೆಂಟ್ಸ್ ಇರ್ತದೆ. ಅದನ್ನು ನೋಡಿ ಆ ಮಾಹಿತಿ ಕೊಟ್ಟಿರೋಂಥ ಮಾಹಿತಿ ಎಲ್ಲ ಸರಿ ಇದೆಯಾ ಅಂತ ನೋಡಿ ವೆರಿಫೈ ಮಾಡಬೇಕಾಗ್ತದೆ. ಇದು ಪ್ರಾಥಮಿಕ ಹಂತ. ಅಂದರೆ ಆ ಶಾಲೆಯಲ್ಲಿ ಆ ಮಗು ಓದ್ತಾ ಇದೆಯಾ, ಮತ್ತು ಆ ಶಾಲೆಯಲ್ಲಿ ಇರುವಂಥ ಡಾಕ್ಯುಮೆಂಟ್ಸ್ ಮತ್ತು ಆ ಮಗು ಹಾಕಿರುವಂಥ, ಅಂದರೆ ಮಗುವಿನ ಪೋಷಕರು ಹಾಕಿರುವಂಥ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದೆಯಾ ಅಂತ ಒಮ್ಮೆ ಕ್ರಾಸ್ ವೆರಿಫೈ ಮಾಡಿ ಇನ್ಸ್ಟಿಟ್ಯೂಟ್ ನೋಡಲ್ ಆಫೀಸರ್ ಏನಿದ್ದಾರೆ ಅವರು ವೆರಿಫೈಡ್ ಅಂತ ಹೇಳಿ ಮಾಡ್ತಾರೆ. ಸಪೋಸ್ ಈಗ ಹೊಸ ಇನ್ಸ್ಟಿಟ್ಯೂಟ್ಸ್, ಅಂದರೆ ಕೆಲವೊಂದು ಇನ್ಸ್ಟಿಟ್ಯೂಟ್ಸ್ ಇನ್ನೂ ರಿಜಿಸ್ಟರ್ ಆಗಿರೋದಿಲ್ಲ NSPಯಲ್ಲಿ, ಅಂಥ ಸಂದರ್ಭಗಳಲ್ಲಿ ಆ ಇನ್ಸ್ಟಿಟ್ಯೂಟ್ಸಿನ 2 ಟೀಚರ್, ಒಬ್ಬರು ಹೆಡ್ ಮಾಸ್ಟರ್ ಅಥವಾ ಹೆಡ್ ಮೇಡಮ್ ಇರ್ತಾರೆ. ಅದರ ಒಟ್ಟಿಗೆ ಇನ್ನೊಬ್ಬರು ಶಿಕ್ಷಕರು ಡಯಟ್ ಆಫೀಸ್ ಅಂತ ಇರ್ತದೆ. ಅಲ್ಲಿಗೆ ವಿಸಿಟ್ ಮಾಡಿ ಅಲ್ಲಿ ಅವರು ರಿಜಿಸ್ಟರ್ ಮಾಡ್ಕೊಳ್ಬೇಕಾಗ್ತದೆ. ರಿಜಿಸ್ಟರ್ ಮಾಡುವಾಗ ಅವರ ಹತ್ರ ಆಧಾರ್ ತೊಗೊಂಡೋಗಿರಬೇಕು. ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರ್ ಇರ್ತದೆ, ಆ ಮೊಬೈಲನ್ನು ತೊಗೊಂಡೋಗಿರಬೇಕು. ಯಾಕೆಂದರೆ ಆ ಮೊಬೈಲಿಗೆ OTP ಬರ್ತದೆ. ಆಗ ಅವರು ಅಲ್ಲಿ ಲಿಂಕ್ ಮಾಡಿಕೊಂಡ್ರೆ ಅವರಿಗೆ ಒಂದು ಯೂಸರ್ ID ಮತ್ತು ಪಾಸ್ವರ್ಡ್ ಅವರ ಮೊಬೈಲಿಗೆ ಬರ್ತದೆ. ಆ ಯೂಸರ್ ID ಪಾಸ್ವರ್ಡನ್ನು ತಗೊಂಡು ಅವರು NSP ವೆಬ್ಸೈಟಲ್ಲಿ ಲಾಗಿನ್ ಆಗಬೇಕಾಗ್ತದೆ. ಈ ಒಂದು NSP ವೆಬ್ಸೈಟಲ್ಲಿ ಹೇಗೆ ಲಾಗಿನ್ ಆಗುವುದು ಅಂತ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಗೂಗಲಲ್ಲಿ NSP ಅಂತ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದಾಗ ಮೊದಲನೇ ಒಂದು ವೆಬ್ಸೈಟ್ ಓಪನ್ ಆಗ್ತದೆ. ನೋಡ್ಬೋದು ನೀವು, scholarships.gov.in ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನೋಡ್ಬೋದು ನೀವು, ಇದರಲ್ಲಿ ಸ್ಟೂಡೆಂಟ್ಸಿಗೆ ಕೂಡ ಇದೇ ವೆಬ್ಸೈಟಲ್ಲಿ ಅಪ್ಲೈ ಮಾಡಲಿಕ್ಕೆ, ಇನ್ನು ಇನ್ಸ್ಟಿಟ್ಯೂಷನ್ನರು ಕೂಡ ಇದೇ ಲಾಗಿನಲ್ಲಿ ವೆರಿಫೈ ಮಾಡಲಿಕ್ಕೆ. ನೆಕ್ಸ್ಟ್ ನೋಡ್ಬೋದು, ಇದೇ ವೆಬ್ಸೈಟಲ್ಲಿ ಆಫೀಸರ್ಸ್ ಕೂಡ ಇದೇ ವೆಬ್ಸೈಟಲ್ಲಿಯೇ ವೆರಿಫೈ ಮಾಡ್ತಾರೆ. ಅಂದರೆ ನಾನು ಹೇಳಿದಾಗೆ ಹಂತಗಳುಂಟು. ಮೊದಲನೇ ಹಂತ ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ತಾರೆ. ಎರಡನೇ ಹಂತ ಬಂದು ಸ್ಕೂಲ್ಸಲ್ಲಿ ಇರುವಂಥ ಇನ್ಸ್ಟಿಟ್ಯೂಟ್ ನೋಡಲ್ ಆಫೀಸರ್ ವೆರಿಫೈ ಮಾಡ್ತಾರೆ. ಮೂರನೇ ಹಂತ ಬಂದು ನಮ್ಮ ಕಾರ್ಮಿಕ ಇಲಾಖೆಯಿಂದ ಅದನ್ನು ವೆರಿಫೈ ಮಾಡಲಾಗ್ತದೆ. ಅಂದರೆ ಅವರು ಹಾಕಿರುವ ಡಾಕ್ಯುಮೆಂಟ್ಸ್, ಎಸ್ಪೆಷಲಿ BD ಫೋಟೋ ಐಡೆಂಟಿ ಕಾರ್ಡ್ ಮತ್ತು ಇನ್ಕಮ್ ಸರ್ಟಿಫಿಕೇಟನ್ನು ನಮ್ಮ ಇಲಾಖೆಯ ಪರವಾಗಿ ಅದನ್ನು ವೆರಿಫೈ ಮಾಡ್ತಾರೆ. ಆದರೆ ಉಳಿದಂಥ ಮಾಹಿತಿ ಏನಿದೆ, ಮಗುವಿನ ಹೆಸರು, ಅವರ ತಂದೆ ತಾಯಿ ಹೆಸರು ಅಥವಾ ಉಳಿದಂಥ ಮಾಹಿತಿ ಏನಿದೆ ಅದನ್ನು ಶಾಲಾ ಶಿಕ್ಷಣ ಇಲಾಖೆಯ ಕಡೆಯಿಂದ ಅದನ್ನು ವೆರಿಫೈ ಮಾಡಲಾಗ್ತದೆ. ನೋಡ್ಬೋದು, ಅಲ್ಲಿ ಇನ್ಸ್ಟಿಟ್ಯೂಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನೀವು ಲಾಗಿನ್ ಅಂತ ಬರ್ತದೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ.
ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ಪೇಜ್ ಓಪನ್ ಆಗ್ತದೆ. ಈ ಒಂದು ಪೇಜಲ್ಲಿ ನೀವು ನೋಡ್ಬೋದು ಮೊದಲನೇ ಒಂದು ಉಂಟು ಇನ್ಸ್ಟಿಟ್ಯೂಟ್ ನೋಡಲ್ ಆಫೀಸರ್ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಟ್ ಕೂಡ ಸಿಗ್ತದೆ. ನಿಮಗೆ ಯಾವುದರಲ್ಲಿ ಲಾಗಿನ್ ಆಗಬೇಕು ಅದನ್ನು ನೋಡಿ ನೀವು ಕ್ಲಿಕ್ ಮಾಡ್ಕೋಬೇಕಾಗ್ತದೆ. ವೆರಿಫಿಕೇಷನ್ ಮಾಡೋದು ಬಂದು ಇನ್ಸ್ಟಿಟ್ಯೂಟ್ ನೋಡಲ್ ಆಫೀಸರ್ ಲಾಗಿನ್ನಲ್ಲಿ ವೆರಿಫೈ ಮಾಡಬೇಕಾಗ್ತದೆ. ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಟಲ್ಲಿ ಇನ್ಸ್ಟಿಟ್ಯೂಟ್ ನೋಡಲ್ ಆಫೀಸರ್ನ ಕಂಟ್ರೋಲ್ ಮಾಡುವಂಥ ಪವರ್ಸ್ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಟ್ ಲಾಗಿನ್ಗೆ ಕೊಡಲಾಗಿರ್ತದೆ. ಸಪೋಸ್ ನಾವೀಗ ವೆರಿಫಿಕೇಷನ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಇನ್ಸ್ಟಿಟ್ಯೂಟ್ ನೋಡಲ್ ಆಫೀಸರಲ್ಲಿ ಲಾಗಿನ್ ಆಗಬೇಕಾಗ್ತದೆ. INO ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಬಂದು 2025-26 ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಿಮ್ಮ ಯೂಸರ್ ID ಪಾಸ್ವರ್ಡನ್ನು ಹಾಕಿ. ಸೊ ನೆಕ್ಸ್ಟ್ ಕ್ಯಾಪ್ಚಾ ಕೋಡ್ ಇರ್ತದೆ, ಕ್ಯಾಪ್ಚಾ ಕೋಡನ್ನು ಹಾಕಿ ಲಾಗಿನ್ ಆಗಬೇಕಾಗ್ತದೆ. ಇನ್ ಕೇಸ್ ನಿಮಗೆ ಯೂಸರ್ ID ಗೊತ್ತಿಲ್ಲ ಅಥವಾ ಪಾಸ್ವರ್ಡ್ ಗೊತ್ತಿಲ್ಲ ಅಂತ ಹೇಳಿದರೆ ಏನು ಮಾಡಬೇಕು ಅಂತ ಹೇಳಿ. ಸೊ ಈ ಒಂದು ಸ್ಕ್ರೀನಲ್ಲಿ ನೀವು ನೋಡ್ಬೋದು. ಸೊ ಮೊದಲನೇ ಇದಕ್ಕೂ ಹಿಂದಿನ ಸ್ಕ್ರೀನಲ್ಲಿ ಇದೇ ಸ್ಕ್ರೀನ್ ಕಂಡಿತ್ತು ನಿಮಗೆ ಕೂಡ. NSP ಸರ್ಚ್ ಮಾಡಿದ ಮೇಲೆ ನಿಮಗೆ ಈ ಒಂದು ಪೇಜ್ ಓಪನ್ ಆಗ್ತದೆ. ಸೊ ಇದರಲ್ಲಿ ನಿಮಗೆ ಇನ್ ಕೇಸ್ ನಿಮಗೆ ಯೂಸರ್ ID ಗೊತ್ತಿಲ್ಲ ಅಂತ ಹೇಳಿದರೆ ಪಬ್ಲಿಕ್ಸ್ ಅಂತ ಉಂಟು, ಪಬ್ಲಿಕ್ ಮೇಲೆ ಕ್ಲಿಕ್ ಮಾಡಬೇಕು. ಪಬ್ಲಿಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಂತರ ನೀವು ಫೈಂಡ್ ಇನ್ಸ್ಟಿಟ್ಯೂಟ್ಸ್ ಆನ್ NSP ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕೆಲವೊಂದು ಮಾಹಿತಿಯನ್ನು ಕೇಳ್ತದೆ. ಅಂದರೆ ಯಾವ ರಾಜ್ಯ ಮತ್ತು ಯಾವ ಜಿಲ್ಲೆ ಮತ್ತು ಶಾಲೆಯ ಹೆಸರು, ಒಂದು 3 ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಹೆಸರನ್ನು ಹಾಕಬೇಕು. ಹಾಕಿ ಕೆಳಗಡೆ ಒಂದು ಕ್ಯಾಪ್ಚಾ ಕೋಡ್ ಇರ್ತದೆ, ಅದನ್ನು ಹಾಕಿ ಗೆಟ್ ಇನ್ಸ್ಟಿಟ್ಯೂಷನ್ ಲಿಸ್ಟ್ ಅಂತ ಕೊಟ್ಟರೆ ನಿಮಗೆ ಶಾಲೆಯ ಸಂಪೂರ್ಣ ಮಾಹಿತಿ ಸಿಗ್ತದೆ. ಅಂದರೆ ನಿಮ್ಮ ಶಾಲೆಯ ಡೈಸ್ ಕೋಡ್ ಸಿಗ್ತದೆ ಮತ್ತು ನಿಮ್ಮ ಯೂಸರ್ ID ಕೂಡ ಸಿಗ್ತದೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲೊಂದು ಶಾಲೆಯ ಹೆಸರು ಹಾಕಿದ್ದೇನೆ, ನೋಡ್ಬೋದು ನೀವು. ಸ್ಟೇಟ್ ಮತ್ತು ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡಿದ್ದೇನೆ, ಸ್ಕೂಲ್ ಅಂತ ಸೆಲೆಕ್ಟ್ ಮಾಡಿದ್ದೇನೆ. ಇಲ್ಲಿ ಒಂದು ಊರಿನ ಹೆಸರು ಹಾಕಿದ್ದೇನೆ, ಪೆರಿಂಜೆ ಅಂತ ಹೇಳಿ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ನೋಡ್ಬೋದು ಶಾಲೆಯ ಸಂಪೂರ್ಣ ಮಾಹಿತಿ ಸಿಗ್ತದೆ. ಅಲ್ಲಿ ಇನ್ಸ್ಟಿಟ್ಯೂಟ್ ID ಅಂತ ಏನು ಸಿಗ್ತದೆ ಅದು ಶಾಲೆಯವರ ಯೂಸರ್ ID ಆಗಿರ್ತದೆ. ಈ ಯೂಸರ್ ID ಏನಿದೆ ಅದು ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಟ್ಗೂ ಕೂಡ ಸೇಮ್ ಇರ್ತದೆ ಮತ್ತು ಇನ್ಸ್ಟಿಟ್ಯೂಟ್ ನೋಡಲ್ ಆಫೀಸರ್ ಅವ್ರಿಗೂ ಕೂಡ ಸೇಮ್ ಯೂಸರ್ ID ಇರ್ತದೆ. ಸೊ ಇದರಲ್ಲಿ ಡಿಫ್ರೆನ್ಸ್ ಏನಂತ ಹೇಳಿದ್ರೆ ಪಾಸ್ವರ್ಡ್ ಮಾತ್ರ ಡಿಫ್ರೆಂಟ್ ಇರ್ತದೆ. ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಟ್ ಮತ್ತು ಇನ್ಸ್ಟಿಟ್ಯೂಟ್ ನೋಡಲ್ ಆಫೀಸರ್ ಅವ್ರದ್ದು ಪಾಸ್ವರ್ಡ್ ಡಿಫ್ರೆಂಟ್ ಇರ್ತದೆ. ಹಾಗೂ ಈ ಒಂದು ಸ್ಕ್ರೀನಲ್ಲಿ ನೀವು ನೋಡ್ಬೋದು ಅಲ್ಲಿ ಕೆಳಗಡೆ INO ಬಯೋಥೆಂಟಿಕೇಷನ್ ಸ್ಟೇಟಸ್ ಮತ್ತು ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಟ್ ಬಯೋಥೆಂಟಿಕೇಷನ್ ಸ್ಟೇಟಸ್ ಏನಿದೆ ಅದು ಡನ್ ಅಂತ ಇರಬೇಕು. ಇನ್ ಕೇಸ್ ಅಲ್ಲಿ ನಾಟ್ ಡನ್ ಅಂತ ಇದ್ದರೆ ನೀವು ಬಯೋಥೆಂಟಿಕೇಷನ್ ಮಾಡ್ಕೊಳ್ಬೇಕಾಗ್ತದೆ. ಅದು ಹೇಗೆ ಮಾಡ್ಕೊಳ್ಳೋದು ಅಂತ ಮುಂದಿನ ಹಂತಗಳಲ್ಲಿ ತಿಳಿಸ್ಕೊಡ್ತೇನೆ. ಸೊ ನಿಮಗೆ ಯೂಸರ್ ID ಕೂಡ ಸಿಕ್ಕಿದೆ, ಆದರೆ ನಿಮಗೆ ಸಪೋಸ್ ನಿಮಗೆ ಪಾಸ್ವರ್ಡ್ ಮರ್ತೋಗಿದೆ ಅಂತ ಇದ್ದರೆ, ಸೊ ಇನ್ ಕೇಸ್ ಪಾಸ್ವರ್ಡ್ ಮರ್ತೋಗಿದ್ರೆ ಏನು ಮಾಡಬೇಕು ಅಂದರೆ ನೀವು ಲಾಗಿನ್ ಪೇಜಲ್ಲಿ ಅಲ್ಲಿ ನೋಡ್ಬೋದು ಕೆಳಗಡೆ ಸ್ಕೂಲ್ ಬಾರ್ ಇನ್ಸ್ಟಿಟ್ಯೂಟ್ ಫರ್ಗಾಟ್ ಪಾಸ್ವರ್ಡ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಫರ್ಗಾಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಯೂಸರ್ ID ಬರ್ತದೆ. ಸೊ ಯೂಸರ್ ID ಬಂದು ನಿಮ್ಮ ಶಾಲೆಯ ಡೈಸ್ ಕೋಡ್ ಇರ್ತದೆ, ಡೈಸ್ ಕೋಡನ್ನು ಹಾಕಬೇಕು. ಮತ್ತು ಅಲ್ಲಿ ನಿಮಗೆ ಪಾಸ್ವರ್ಡ್ ಯಾವುದಕ್ಕೆ ಬೇಕೋ ಅದನ್ನು ಸೆಲೆಕ್ಟ್ ಮಾಡಬೇಕು. ಇನ್ಸ್ಟಿಟ್ಯೂಟ್ ನೋಡಲ್ ಆಫೀಸರಿಗೆ ಬೇಕಾ ಅಥವಾ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಟಿಗೆ ಬೇಕಾ ಅಂತ ನೋಡಿಕೊಂಡು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕ್ಯಾಪ್ಚಾ ಕೋಡನ್ನು ಹಾಕಿ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದರೆ ನಿಮಗೆ ಒಂದು OTP ಬರ್ತದೆ. ಸೊ ಆ OTPಯನ್ನು ಹಾಕಿದರೆ ಪಾಸ್ವರ್ಡ್ ಡೈರೆಕ್ಟ್ ನಿಮ್ಮ ಮೊಬೈಲಿಗೆ ಬರ್ತದೆ. ಸೊ ನಿಮಗೆ ಈಗ ಯೂಸರ್ ID ಕೂಡ ಸಿಕ್ಕಿದೆ, ಪಾಸ್ವರ್ಡ್ ಕೂಡ ಸಿಕ್ಕಿದೆ. ಸೊ ಯೂಸರ್ ID ಮತ್ತು ಪಾಸ್ವರ್ಡ್ ಎರಡನ್ನೂ ಕೂಡ ಇಲ್ಲಿ ಹಾಕಿ ಕ್ಯಾಪ್ಚಾ ಕೋಡನ್ನು ಹಾಕಿ ಲಾಗಿನ್ ಕೊಡಿ. ಸೊ ಲಾಗಿನ್ ಕೊಟ್ಟ ನಂತರ ಹೇಗೆ ಮಕ್ಕಳನ್ನು ಆನ್ಲೈನಲ್ಲಿ ವೆರಿಫೈ ಮಾಡೋದು ಅಂತ ನೋಡೋಣ. ಲಾಗಿನ್ ಆಗ್ತೀರಿ. ಲಾಗಿನ್ ಆದ ನಂತರ ಇದು ಇನ್ಸ್ಟಿಟ್ಯೂಟ್ ನೋಡಲ್ ಆಫೀಸರ್ ಲಾಗಿನ್. ನೀವು ನೋಡ್ಬೋದು ಲೆಫ್ಟ್ ಸೈಡಲ್ಲಿ ಇನ್ಸ್ಟಿಟ್ಯೂಟ್ ನೋಡಲ್ ಆಫೀಸರ್ ಅಂತ ಇದೆ ಮತ್ತು ಬಯೋಥೆಂಟಿಕೇಷನ್ ನೋಡ್ಬೋದು, ಡನ್ ಅಂತ ಇದೆ. ಮತ್ತು ಲೆಫ್ಟ್ ಸೈಡಲ್ಲಿ ನೋಡ್ಬೋದು ಅಡ್ಮಿನಿಸ್ಟ್ರೇಷನ್ ಅಂತ ಇದೆ, ವೆರಿಫಿಕೇಷನ್ ಅಂತ ಇದೆ, ರಿಪೋರ್ಟ್ಸ್ ಅಂತ ಇದೆ, ಲಾಗೌಟ್ ಅಂತ ಇದೆ. ನೀವು ವೆರಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ವೆರಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಅಪ್ಲಿಕೇಶನ್ ವೆರಿಫಿಕೇಷನ್ ಅಂತ ಇದೆ, ಅಪ್ಲಿಕೇಶನ್ ರಿವೆರಿಫಿಕೇಷನ್ ಅಂತ ಇದೆ. ಸೊ ಅಪ್ಲಿಕೇಶನ್ ವೆರಿಫಿಕೇಷನ್ ಅಂದರೆ ಫಸ್ಟ್ ಟೈಮ್ ಮಕ್ಕಳು ಏನು ಅಪ್ಲೈ ಮಾಡಿರ್ತಾರೆ ಆ ಎಲ್ಲ ಅಪ್ಲಿಕೇಶನ್ಸ್ ಅದರ ಒಳಗಡೆ ಇರ್ತದೆ. ರಿವೆರಿಫಿಕೇಷನ್ ಅಂತ ಹೇಳಿದರೆ ನೀವು ಶಾಲಾ ಹಂತದಲ್ಲಿ ಇನ್ ಕೇಸ್ ಡಿಫೆಕ್ಟಿವ್ ಅಂತ ಮಾಡಿದರೆ, ಡಿಫೆಕ್ಟಿವ್ ಅಂದರೆ ಅಪ್ಲಿಕೇಶನ್ ಸರಿ ಇಲ್ಲ ಅಂತ ಮಾಡಿದರೆ ಮಗು ಹೋಗಿ ಪುನಃ ಅಪ್ಲಿಕೇಶನ್ ಹಾಕಿರ್ತದೆ, ಆ ಅಪ್ಲಿಕೇಶನ್ ಬಂದು ರಿವೆರಿಫಿಕೇಷನಲ್ಲಿ ಬಂದಿರ್ತದೆ. ಮತ್ತು ಈ ರೈಟ್ ಹ್ಯಾಂಡ್ ಸೈಡಲ್ಲಿ ನೀವು ನೋಡ್ಬೋದು ನಿಮ್ಮ ಶಾಲೆಯ ಯಾರು ಶಿಕ್ಷಕರಿದ್ದಾರೆ ಅವರ ಮೊಬೈಲ್ ನಂಬರ್ ಮತ್ತು ಆಧಾರ್ ನಂಬರ್ ಅದರಲ್ಲಿ ಇದೆಯಾ ಮತ್ತು ನಿಮ್ಮ ಹೆಸರಿದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕಾಗ್ತದೆ. INO ಮತ್ತು HOI ಇದು ಆಧಾರ್ ಡೀಟೇಲ್ಸಲ್ಲಿ ರೈಟ್ ಸೈಡಲ್ಲಿ ಕಾಣಿಸ್ತದೆ. ಇನ್ ಕೇಸ್ ಈ ಒಂದು ಪೇಜಲ್ಲಿ ನಿಮಗೆ INO ಬಯೋಥೆಂಟಿಕೇಷನ್ ಸ್ಟೇಟಸ್ ಮತ್ತು HOI ಬಯೋಥೆಂಟಿಕೇಷನ್ ಸ್ಟೇಟಸ್ ಏನಿದೆ ಅದು ನಾಟ್ ಡನ್ ಅಂತ ಇದ್ದರೆ, ಸೊ ಆಗ ನೀವು ಬಯೋಥೆಂಟಿಕೇಷನ್ ಮಾಡ್ಕೊಳ್ಬೇಕಾಗ್ತದೆ. ಅದು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೊ
ಸೊ ಮೊದಲನೇ ಸ್ಟೆಪ್ ಬಂದು ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ನಲ್ಲಿ, ಆ್ಯಂಡ್ರಾಯ್ಡ್ ಅಗೇನ್ ಐ ರಿಪೀಟ್, ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ಮಾತ್ರ ಇದು ಆಗುವಂಥದ್ದು. ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ಹೋಗಿ ಪ್ಲೇಸ್ಟೋರಿಗೆ ಹೋಗಬೇಕು. ಪ್ಲೇಸ್ಟೋರಲ್ಲಿ ಹೋಗಿ ಆಧಾರ್ ಫೇಸ್ RD ಅಂತ ಆ್ಯಪ್ ಇದೆ, ಅದನ್ನು ಇನ್ಸ್ಟಾಲ್ ಮಾಡಬೇಕು. ಜೊತೆಯಲ್ಲಿ ಇನ್ನೊಂದು ಆ್ಯಪ್ ಇದೆ, NSP ಫೇಸ್ ಆ್ಯಪ್ ಅಂತ ಇದೆ. ಸೊ ಅದನ್ನು ಕೂಡ ಕ್ಲಿಕ್ ಮಾಡಿ ಅದನ್ನು ಇನ್ಸ್ಟಾಲ್ ಮಾಡಬೇಕು. ಈ ಎರಡು ಆ್ಯಪನ್ನು ಇನ್ಸ್ಟಾಲ್ ಮಾಡಿ ಇಟ್ಕೊಳ್ಬೇಕಾಗ್ತದೆ. ಇನ್ಸ್ಟಾಲ್ ಮಾಡಿದ ಮೇಲೆ ನೀವು NSP ಫೇಸ್ ಅಥೆಂಟಿಕೇಷನ್ ಆ್ಯಪನ್ನು ಓಪನ್ ಮಾಡಬೇಕು. ಸೊ ಇದನ್ನು ಓಪನ್ ಮಾಡಿದ ನಂತರ ನೀವು ನ್ಯೂ ಇನ್ಸ್ಟಿಟ್ಯೂಟ್ ಅಂತ ಕ್ಲಿಕ್ ಮಾಡಬೇಕಾಗ್ತದೆ. ಹೀಗೆ ಓಪನ್ ಆಗ್ತದೆ. ಸೊ NSP ಫೇಸ್ ಅಥೆಂಟಿಕೇಷನ್ ಆ್ಯಪ್ ಓಪನ್ ಮಾಡಿದಾಗ ಲಾಗಿನ್ ಆ್ಯಸ್ ಅಂತ ಇರ್ತದೆ. ಅಲ್ಲಿ ನ್ಯೂ ಇನ್ಸ್ಟಿಟ್ಯೂಟ್ ವಿತ್ ರೆಫರೆನ್ಸ್ ನಂಬರ್ ಅಂತ ಇರ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಲಾಗಿನ್ ಅಂತ ಬರ್ತದೆ. ಲಾಗಿನ್ ನೀವು ಯಾವುದಕ್ಕೆ ಲಾಗಿನ್ ಆಗಿ ಬಯೋ ಅಥೆಂಟಿಕೇಷನ್ ಮಾಡ್ತಾ ಇದ್ದೀರಿ ಅದರ ಮೇಲೆ ಡಿಪೆಂಡ್ ಆಗ್ತದೆ. ನೀವು INOಗೆ ಲಾಗಿನ್ ಆಗೋದಾದರೆ INO ಅಂತ ಕ್ಲಿಕ್ ಮಾಡಿ. ಇಲ್ಲ ಅಂತ ಹೇಳಿದರೆ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಟಿಗೆ ನೀವು ಬಯೋ ಅಥೆಂಟಿಕೇಷನ್ ಮಾಡ್ತಾ ಇದ್ದರೆ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಟ್ ಅಂತ ಕ್ಲಿಕ್ ಮಾಡಿ. ನಿಮ್ಮ ಯೂಸರ್ ID ಪಾಸ್ವರ್ಡ್ ನಿಮ್ಮ ಹತ್ರ ಇದೆ, ಅದೇ ಯೂಸರ್ ID ಪಾಸ್ವರ್ಡನ್ನು ಹಾಕಿ ಗೆಟ್ OTP ಅಂತ ಕೊಡಿ. OTP ಬರ್ತದೆ. ಸೊ OTPಯನ್ನು ಹಾಕಿ ಲಾಗಿನ್ ಅಂತ ಕೊಡಿ. ಲಾಗಿನ್ ಅಂತ ಕೊಟ್ಟಾದ ಮೇಲೆ ಪ್ರೊಸೀಡ್ ಫಾರ್ ಫೇಸ್ ಅಥೆಂಟಿಕೇಷನ್ ಅಂತ ಬರ್ತದೆ. ನೆಕ್ಸ್ಟ್ ನಿಮ್ಮ ಮೊಬೈಲಲ್ಲಿ ಆಟೋಮೆಟಿಕಲಿ ಅದು ಆಧಾರ್ ಫೇಸ್ RD ಏನಿದೆ ಅದು ಆ್ಯಪ್ ಓಪನ್ ಆಗ್ತದೆ. ಅಲ್ಲಿ ರೌಂಡ್ ಸರ್ಕಲ್ ಬರ್ತದೆ. ಅದರಲ್ಲಿ ನಿಮ್ಮ ಫೇಸನ್ನು ಇಟ್ಟು ನಿಮ್ಮ ಐಸನ್ನು ಬ್ಲಿಂಕ್ ಮಾಡಬೇಕು. 2 ಸಲ ಬ್ಲಿಂಕ್ ಮಾಡಿದಾಗ ಅದು ಕ್ಯಾಪ್ಚರ್ ಆಗಿ ನಿಮ್ಮ ಫೇಸ್ ಅಥೆಂಟಿಕೇಷನ್ ಏನಿದೆ ಆಧಾರ್ ಫೇಸ್ ಅಥೆಂಟಿಕೇಷನ್ ಕಂಪ್ಲೀಟ್ ಆಗ್ತದೆ. ಸೊ ಇದು ಕಂಪ್ಲೀಟ್ ಆದ ನಂತರ ನಿಮ್ಮ ಲಾಗಿನ್ನಲ್ಲಿ ಬಯೋ ಅಥೆಂಟಿಕೇಷನ್ ಸ್ಟೇಟಸ್ ಏನಿದೆ ಅದು ಡನ್ ಅಂತ ಗ್ರೀನಲ್ಲಿ ಬರ್ತದೆ. ಇಲ್ಲ ಅಂತ ಹೇಳಿದರೆ ಅದು ರೆಡ್ಡಲ್ಲಿ ನಾಟ್ ಡನ್ ಅಂತ ಇರ್ತದೆ. ಈಗ ನೀವು ಅದು ಬಯೋ ಅಥೆಂಟಿಕೇಷನ್ ಕಂಪ್ಲೀಟ್ ಆದ ಮೇಲೆ ವೆರಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಪ್ಲಿಕೇಶನ್ ವೆರಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಅಪ್ಲಿಕೇಶನ್ ವೆರಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ನಿಮಗೆ ಮಕ್ಕಳದು ಡೀಟೇಲ್ಸ್ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇನ್ ಕೇಸ್ ಇದರಲ್ಲಿ ಒಂದು ಸಮಸ್ಯೆ ಬರ್ತದೆ. ಏನಂತ ಹೇಳಿದರೆ ಈ ವೆರಿಫಿಕೇಷನ್ ಟ್ಯಾಬ್ ಕಾಣಿಸೋದಿಲ್ಲ. ಕೆಲವರಿಗೆ ವೆರಿಫಿಕೇಷನ್ ಟ್ಯಾಬ್ ಕಾಣಿಸೋದಿಲ್ಲ. ಇನ್ಸ್ಟಿಟ್ಯೂಟ್ ನೋಡಲ್ ಆಫೀಸರ್ ಲಾಗಿನ್ ಆಗುವಾಗ ವೆರಿಫಿಕೇಷನ್ ಟ್ಯಾಬ್ ಕಾಣದೇ ಹೋದರೆ ಏನು ಮಾಡಬೇಕು ಅಂತ ತಿಳಿದುಕೊಳ್ಳೋಣ. In case verification tab is not appearing in INO login. So in that case what to do? ಆಗ ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಟಲ್ಲಿ ಲಾಗಿನ್ ಆಗಬೇಕಾಗ್ತದೆ. HOI ಅಲ್ಲಿ ಲಾಗಿನ್ ಆಗಬೇಕು. ಲಾಗಿನ್ ಆಗಿ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಅಂತ ಇರ್ತದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅಪ್ರೂವ್ INO ಫಾರ್ ವೆರಿಫಿಕೇಷನ್ ಅಂತ ಇರ್ತದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತು ನಿಮಗೆ OTP ಬರ್ತದೆ, OTP ಹಾಕಬೇಕು. ನೆಕ್ಸ್ಟಲ್ಲಿ ಅಪ್ರೂವ್ ಅಂತ ಇರ್ತದೆ, ಅಂದರೆ INO ಡೀಟೇಲ್ಸಲ್ಲಿ ಬಂದಿರ್ತದೆ, ಅವರನ್ನು ಅಪ್ರೂವ್ ಮಾಡ್ತಾ ಇದ್ದೀರಿ, ಅಪ್ರೂವ್ ಅಂತ ಸಬ್ಮಿಟ್ ಕೊಡಬೇಕು. ಅಲ್ಲಿಗೆ ಅಪ್ರೂವ್ ಆಗ್ತದೆ. ಅಪ್ರೂವ್ ಆದ ಮೇಲೆ INO ಅವರು ಲಾಗಿನ್ ಆಗಬೇಕಾಗ್ತದೆ. ಲಾಗಿನ್ ಆದ ಮೇಲೆ ಅವರಿಗೆ ಮಕ್ಕಳ ಹೆಸರು ಕಾಣಿಸ್ತದೆ. ಸೊ ಅಪ್ಲಿಕೇಶನ್ ವೆರಿಫಿಕೇಷನ್ ಹೇಳಿದಾಗೆ ಅದು ಫ್ರೆಶ್ ಅಪ್ಲಿಕೇಶನ್ಸ್ಗೆ ಮಾತ್ರ. ರಿನ್ಯೂವಲ್ ವೆರಿಫಿಕೇಷನ್ ಅಂತ ಹೇಳಿದರೆ ಅವರು ರಿನ್ಯೂವಲ್ ಯಾರ್ಯಾರು ಮಕ್ಕಳಿದ್ದಾರೆ ಅಂದರೆ ರಿನ್ಯೂವಲ್ ಮೇಲೆ ಅಲ್ಲಿ ಯಾರು ಕ್ಲಿಕ್ ಮಾಡಿರ್ತಾರೆ ಅವರು ಲಾಗಿನ್ ಆಗಿ ಮಕ್ಕಳು, ಸೊ ಅವರದ್ದು ರಿನ್ಯೂವಲ್ ವೆರಿಫಿಕೇಷನಲ್ಲಿರ್ತದೆ. ರಿವೆರಿಫಿಕೇಷನ್ ಅಂತ ಹೇಳಿದರೆ ಡಿಫೆಕ್ಟಿವ್ ಯಾರು ಕೊಟ್ಟಿರ್ತೀರಿ ಶಾಲೆಯಿಂದ ಮಕ್ಕಳು ಪುನಃ ಹೋಗಿ ಇಲ್ಲೆಲ್ಲಿ ಅಪ್ಲೈ ಮಾಡಿರ್ತಾರೆ ಅವರದ್ದು ರಿವೆರಿಫಿಕೇಷನ್ ಆಗಿ ಬರ್ತದೆ. ಸೊ ಪ್ರೋಸೆಸ್ ನೋಡ್ಬೋದು. INO ಪೋರ್ಟಲಲ್ಲಿ ಲಾಗಿನ್ ಆಗ್ತೀರಿ, ವೆರಿಫಿಕೇಷನ್ ಸೆಕ್ಷನ್ನ ಕ್ಲಿಕ್ ಮಾಡ್ತೀರಿ. ನೆಕ್ಸ್ಟ್ ಅಪ್ಲಿಕೇಶನ್ ವೆರಿಫಿಕೇಷನ್ ಮೇಲೆ ಕ್ಲಿಕ್ ಮಾಡ್ತೀರಿ. OTP ಬರ್ತದೆ ನಿಮಗೆ, OTPಯನ್ನು ಹಾಕಬೇಕು. OTP ಹಾಕಿದ ಮೇಲೆ ನಿಮಗೆ ಮಕ್ಕಳದ ಲಿಸ್ಟ್ ಕಾಣಿಸ್ತದೆ. ಅಲ್ಲಿ ರೈಟ್ ಹ್ಯಾಂಡ್ ಸೈಡ್, ಪೂರಾ ರೈಟ್ ಹ್ಯಾಂಡ್ ಸೈಡಿಗೆ ಸ್ಕ್ರೋಲ್ ಮಾಡಿದರೆ ಅಲ್ಲಿ ವ್ಯೂ ಡೀಟೇಲ್ಸ್ ಅಂತ ಇರ್ತದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಮಗುವಿನ ಸಂಪೂರ್ಣ ಮಾಹಿತಿ ಸಿಗ್ತದೆ. ಕೊಟ್ಟಿರುವಂಥ ಮಾಹಿತಿ ಎಲ್ಲ ಸರಿ ಇದೆಯಾ ಅಂತ ಚೆಕ್ ಮಾಡಿ. ಚೆಕ್ ಮಾಡಿದ ಮೇಲೆ ಅಲ್ಲಿ ಕೆಳಗಡೆ ವೆರಿಫೈ ಅಂತ ಇರ್ತದೆ ಬಟನ್. ಆ ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಇನ್ ಕೇಸ್ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿರುವಂಥ ಮಾಹಿತಿ ಎಲ್ಲ ಸರಿ ಇದೆ, ಮಗು ಕೊಟ್ಟಿರೋ ಮಾಹಿತಿ ಎಲ್ಲ ಸರಿ ಇದೆ ಅಂತ ಹೇಳಿದರೆ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಆ ಅಪ್ಲಿಕೇಶನ್ ಇದೆ ಮುಂದಿನ ಹಂತಕ್ಕೆ ವರ್ಗಾವಣೆಗೊಳ್ತದೆ. ಅಂದರೆ ನಮ್ಮ ಇಲಾಖೆ ಅಥವಾ ಶಿಕ್ಷಣ ಇಲಾಖೆಯ ಮುಖ್ಯ ಶಿಕ್ಷಣ ಇಲಾಖೆ ಅಂದರೆ ಡಯಟ್ ಆಫೀಸ್ನವ್ರು ಯಾರಿದ್ದಾರೆ ಅವರಿಗೆ ಅವ್ರ ಹತ್ರ ಫಾರ್ವರ್ಡ್ ಆಗ್ತದೆ. ಇನ್ ಕೇಸ್ ಏನಾದರೂ ಸಮಸ್ಯೆ ಇತ್ತು, ಅದರಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಸರಿ ಇಲ್ಲ ಅಂತ ಹೇಳಿದರೆ ಡಿಫೆಕ್ಟ್ ಅಂತ ಕೊಡಿ. ಡಿಫೆಕ್ಟ್ ಅಂತ ಕೊಟ್ಟರೆ ಅದನ್ನು ಮಕ್ಕಳಿಗೆ ಇನ್ಫಾರ್ಮ್ ಮಾಡಬೇಕು, ನಿಮ್ಮದು ಡಿಫೆಕ್ಟ್ ಅಂತ ಕೊಟ್ಟಿದ್ದೀವಿ, ಹೋಗಿ ಕರೆಕ್ಷನ್ ಮಾಡಿ ನೀವು ಸೈಬರ್ ಸೆಂಟ್ರಲ್ಲಿ ಅಂತ ಹೇಳಬೇಕು. ಆಗ ಮಕ್ಕಳು ಹೋಗಿ ಪುನಃ ಅದನ್ನು ಸರಿ ಮಾಡಿ ಪುನಃ ಅಪ್ಲೈ ಮಾಡ್ತಾರೆ. ಅಪ್ಲೈ ಮಾಡಿದಾಗ ನಾನು ಹೇಳಿದಾಗೆ ಅಪ್ಲಿಕೇಶನ್ ರಿವೆರಿಫಿಕೇಷನ್ ಅಂತ ಬರ್ತದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಆ ಮಗುವಿನ ಹೆಸರು ಕಾಣಿಸ್ತದೆ. ಇನ್ ಕೇಸ್ ಮಗು ನಿಮ್ಮ ಶಾಲೆಯಲ್ಲೇ ಓದ್ತಾ ಇಲ್ಲ ಅಂತ ಹೇಳಿದರೆ ನೀವು ರಿಜೆಕ್ಟ್ ಮಾಡ್ಬೋದು. ರಿಜೆಕ್ಟ್ ಅಂತ ಹೇಳಿ ಕ್ಲಿಕ್ ಮಾಡಿ. ಅದಕ್ಕೆ ರಿಮಾರ್ಕ್ಸ್ ಬರಿಬೇಕಾಗ್ತದೆ, ಏನಕ್ಕೆ ರಿಜೆಕ್ಟ್ ಮಾಡ್ತಾ ಇದ್ದೀರಾ ಅಂತೇಳಿ. ಸೊ ಅದನ್ನು ಬರೆದು ರಿಜೆಕ್ಟ್ ಅಂತ ಕ್ಲಿಕ್ ಮಾಡಿ.
ಸೊ INO ಲಾಗಿನಲ್ಲಿ ನೀವು ಐದರ್ ವೆರಿಫೈ ಮಾಡ್ತೀರಿ ಅಥವಾ ಡಿಫೆಕ್ಟಿವ್ ಅಂತ ಮಾಡ್ತೀರಿ ಅಥವಾ ರಿಜೆಕ್ಟ್ ಅಂತ ಮಾಡ್ತೀರಿ. ಸೊ ಈ ಮೂರಲ್ಲಿ ಒಂದು ಕ್ರಮವನ್ನು ನಿಮಗೆ ಕೂಡ ಲಾಸ್ಟ್ ಕಟ್ ಆಫ್ ಡೇಟ್ ಕೊಡ್ತಾರೆ, ಆ ಡೇಟ್ ಒಳಗಡೆ ಮಾಡಿ ಮುಗಿಸ್ಬೇಕು. ಆದಷ್ಟು ಬೇಗ ಅಂದರೆ ಮಕ್ಕಳು ಯಾವಾಗ ಈಗ ಅಪ್ಲಿಕೇಶನ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಸೊ ನೀವೇನು ಮಾಡಿ ಅಂತ ಹೇಳಿದರೆ ಇದರಲ್ಲಿ ಲಾಗಿನ್ ಆಗಲಿಕ್ಕೆ ಟ್ರೈ ಮಾಡಿ. ಲಾಗಿನ್ ಆಗುವ ನಾನು ಹೇಳಿದಾಗೆ ತುಂಬ ಸಮಸ್ಯೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದರೆ ಅಲ್ಲಿ INO ಬಯೋಥೆಂಟಿಕೇಷನ್ ಸ್ಟೇಟಸ್ ನಾಟ್ ಡನ್ ಅಂತ ಇದ್ದರೆ ನೀವು ಬಯೋಥೆಂಟಿಕೇಷನ್ ಮಾಡಬೇಕಾಗ್ತದೆ. ಇನ್ ಕೇಸ್ ನಿಮಗೆ ವೆರಿಫಿಕೇಷನ್ ಟ್ಯಾಬ್ ಕಾಣಿಸ್ತಾ ಇಲ್ಲ INO ಲಾಗಿನಲ್ಲಿ ಅಂತ ಹೇಳಿದರೆ ಏನು ಮಾಡಬೇಕು ಅಂತ ನಾನು ಹೇಳಿದೆ, ಆ ಕ್ರಮಗಳನ್ನ ಅನುಸರಿಸಿ. ಇನ್ ಕೇಸ್ ಇನ್ನೂ ಸ್ವಲ್ಪ ಶಾಲೆಗಳಲ್ಲಿ ಏನಂತ ಹೇಳಿದರೆ ಟೀಚರ್ಸ್ ಟ್ರಾನ್ಸ್ಫರ್ ಆಗಿರ್ತಾರೆ ಅಥವಾ ಹೊಸ ಟೀಚರ್ಸ್ ಬಂದಿರ್ತಾರೆ, ಅವ್ರದ್ದು ಮೊಬೈಲ್ ನಂಬರ್ ಲಿಂಕ್ ಆಗಿರೋದಿಲ್ಲ. ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ಅವರು ಡಯಟ್ ಆಫೀಸನ್ನು ಕಾಂಟ್ಯಾಕ್ಟ್ ಮಾಡಬೇಕು. ಡಯಟ್ ಆಫೀಸನ್ನು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಅವರು ಅವರ ಡೀಟೇಲ್ಸನ್ನು ಕಂಪ್ಲೀಟ್ ಕೊಟ್ಟರೆ ಅವರು ಲಾಗಿನ್ ಆಗಲಿಕ್ಕೆ ಅವರಿಗೆ ಯೂಸರ್ ID ಪಾಸ್ವರ್ಡನ್ನು ಕೊಡ್ತಾರೆ. ಸೊ ಹಾಗಾಗಿ ಅವರು ಹೋಗಿ ಲಾಗಿನ್ ಆಗಿ ಮಕ್ಕಳನ್ನು ವೆರಿಫೈ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದರ ಬಗ್ಗೆ ನಿಮಗೆ ಏನೇ ಸಮಸ್ಯೆ ಇದ್ದರೂ ಕೂಡ ಈ ಒಂದು NSPಯಲ್ಲಿ ಲಾಗಿನ್ ಆಗೋದ್ರಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ಟೆಕ್ನಿಕಲ್ ಇಶ್ಯೂಸ್ ಇದ್ದರೆ, ಸೊ ನೀವು ನಮ್ಮ ಟೆಲಿಗ್ರಾಮ್ ಖಾತೆಗೆ ಜಾಯಿನ್ ಆಗಿ ಅಲ್ಲಿ ನಿಮ್ಮ ಮಾಹಿತಿಯನ್ನು ಶೇರ್ ಮಾಡ್ಕೊಳ್ಬೋದು. ಸಪೋಸ್ ನೀವು ಇದರಲ್ಲಿ ಇನ್ನೊಂದು ಕಾಲಮ್ ಇದೆ, ಅದೇನಂತ ಹೇಳಿದರೆ ಫೇಕ್ ಅಂತೇಳಿ ನೀವೇನಾದರೂ ಕ್ಲಿಕ್ ಮಾಡಿದರೆ, ಮಾರ್ಕ್ ಆಸ್ ಫೇಕ್ ಅಂತ ಕ್ಲಿಕ್ ಮಾಡಿದರೆ ಅಂಥ ಸಂದರ್ಭದಲ್ಲಿ ಆ ಅಪ್ಲಿಕೇಶನ್ನ ಪುನಃ ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ. ಇನ್ ಕೇಸಲ್ಲಿ ಡಿಫೆಕ್ಟಿವ್ ಅಥವಾ ರಿಜೆಕ್ಟ್ ಕೊಟ್ಟಿದ್ರೆ ಅದನ್ನು ರಿವೋಕ್ ಅಂತ ಮಾಡಲಿಕ್ಕೆ ಆಗ್ತದೆ, ಅಂದರೆ ಪುನಃ ಅದನ್ನು ಅಪ್ಲಿಕೇಶನ್ನ ಸರಿ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಬಟ್ ಫೇಕ್ ಅಂತ ಕೊಟ್ಟಿದ್ರೆ ಆ ವರ್ಷಕ್ಕೆ ಆ ಮಗುವಿಗೆ ಈ ಸ್ಕಾಲರ್ಶಿಪ್ ಏನಿದೆ ಅದು ಸಿಗುವುದಿಲ್ಲ. ಸೊ ಇದಿಷ್ಟಾಗಿತ್ತು ಶಾಲಾ ಶಿಕ್ಷಕರಿಗೆ ನೀಡುವಂಥ ಮಾಹಿತಿ. ಹೇಗೆ NSPಯಲ್ಲಿ ಲಾಗಿನ್ ಆಗಬೇಕು, ಹೇಗೆ ಮಕ್ಕಳನ್ನು ಆನ್ಲೈನಲ್ಲಿ ವೆರಿಫೈ ಮಾಡಬೇಕು, ಹೇಗೆ ಕೆಲವೊಂದು ಸಮಸ್ಯೆಗಳು NSPಯಲ್ಲಿ ಬರುವಂಥ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡಿದ್ದೇವೆ. ಸೊ ಇನ್ನೂ ತಮಗೇನು ಅರ್ಥ ಆಗಿಲ್ಲ, ಇನ್ನೂ ಕೂಡ ಏನಾದರೂ ಸಮಸ್ಯೆ ಇದೆ ಅಂತ ಹೇಳಿದರೆ ತಮ್ಮ ಸಮಸ್ಯೆಗಳನ್ನ ಶೇರ್ ಮಾಡಿಕೊಳ್ಳಿ.